ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ರಾಜ್ಯದ ಲಕ್ಷಾಂತರ ವೃದ್ಧಾಪ್ಯ, ವಿಧವಾ ಮತ್ತು ಅಂಗವಿಕಲ ಪಿಂಚಣಿ ಫಲಾನುಭವಿಗಳಿಗೆ ಇಂದು ಅತ್ಯಂತ ಪ್ರಮುಖವಾದ ಸುದ್ದಿಯೊಂದಿದೆ. ಪಿಂಚಣಿ ಹಣ 800 ರಿಂದ ನೇರವಾಗಿ 2200 ರೂಪಾಯಿಗಳಿಗೆ ಹೆಚ್ಚಳವಾಗುತ್ತದೆಯೇ? ಮತ್ತು ರಾಜ್ಯಾದ್ಯಂತ ಬರೋಬ್ಬರಿ 10 ಲಕ್ಷಕ್ಕೂ ಹೆಚ್ಚು ಜನರ ಪಿಂಚಣಿಯನ್ನು ಸರ್ಕಾರ ಏಕಾಏಕಿ ಸ್ಥಗಿತಗೊಳಿಸಲು ಕಾರಣವೇನು? ಒಂದು ವೇಳೆ ನಿಮ್ಮ ಪಿಂಚಣಿ ನಿಂತು ಹೋಗಿದ್ದರೆ ಅದನ್ನು ಮತ್ತೆ ಚಾಲು ಮಾಡುವುದು ಹೇಗೆ? ಈ ಎಲ್ಲದರ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಪಿಂಚಣಿ ಹಣ 2200 ರೂಪಾಯಿಗಳಿಗೆ ಹೆಚ್ಚಳದ ಗೊಂದಲ ಮತ್ತು ವಾಸ್ತವ. ಕಳೆದ 1 ವರ್ಷದಿಂದ ಪಿಂಚಣಿ ಹಣವನ್ನು 2200 ರೂಪಾಯಿಗಳಿಗೆ ಏರಿಕೆ ಮಾಡಲಾಗುತ್ತದೆ ಎಂಬ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದರ ಆಶ್ವಾಸನೆ ನೀಡಿದ್ದರು. ಆದರೆ ಇತ್ತೀಚಿನ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹೆಚ್ಚಿನ ಹಣ ಮೀಸಲಿಟ್ಟಿದ್ದರಿಂದ ಪಿಂಚಣಿ ಹಣವನ್ನು ಏಕಾಏಕಿ ಹೆಚ್ಚಿಸಲು ಸಾಧ್ಯವಾಗಿಲ್ಲ. ಆದರೂ ಇಲಾಖೆಯ ಮೂಲಗಳ ಪ್ರಕಾರ ಸರ್ಕಾರ ಹಂತಹಂತವಾಗಿ 200 ರಿಂದ 300 ರೂಪಾಯಿಗಳನ್ನು ಹೆಚ್ಚಿಸಲು ಚಿಂತನೆ ನಡೆಸಿದೆ. ಅಂದರೆ ಸದ್ಯದಲ್ಲೇ 1200 ರೂಪಾಯಿ ಪಡೆಯುವವರಿಗೆ 1500 ರೂಪಾಯಿ ಸಿಗುವ ಸಾಧ್ಯತೆ ಇದೆ. 10 ಲಕ್ಷ ಜನರ ಪಿಂಚಣಿ ಕಟ್ಟಾಗಲು ಅಸಲಿ ಕಾರಣವೇನು? ರಾಜ್ಯದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಸರ್ಕಾರದ ಆಂತರಿಕ ತನಿಖೆಯಲ್ಲಿ ಪತ್ತೆಯಾದ ಅಕ್ರಮಗಳು. ಸಾವಿರಾರು ಪಿಂಚಣಿದಾರರು ಮೃತಪಟ್ಟಿದ್ದರೂ ಅವರ ಕುಟುಂಬಸ್ಥರು ಮರಣ ಪ್ರಮಾಣ ಪತ್ರ ಸಲ್ಲಿಸದೆ ಎಟಿಎಂ ಅಥವಾ ಫೋನ್ ಪೇ ಮೂಲಕ ಅಕ್ರಮವಾಗಿ ಹಣ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಇಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಅಕ್ರಮವಾಗಿ ಪಡೆದ ಹಣವನ್ನು ವಸೂಲಿ ಮಾಡಲು ಮತ್ತು ಕಾನೂನು ಕ್ರಮ ಜರುಗಿಸಲು ಮುಂದಾಗಿದೆ. ನಿಮ್ಮ ಪಿಂಚಣಿ ನಿಂತಿದ್ದರೆ ಏನು ಮಾಡಬೇಕು? ಒಂದು ವೇಳೆ ನೀವು ಅರ್ಹರಾಗಿದ್ದರೂ ಕಳೆದ 2-3 ತಿಂಗಳಿಂದ ಪಿಂಚಣಿ ಹಣ ಜಮೆಯಾಗದಿದ್ದರೆ ಅದಕ್ಕೆ ಪ್ರಮುಖ ಕಾರಣ ನಿಮ್ಮ ಜೀವಿತ ಪ್ರಮಾಣಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಇಲ್ಲದಿರುವುದು. ಪ್ರತಿ ವರ್ಷ ತಾನು ಬದುಕಿದ್ದೇನೆ ಎಂಬ ಪುರಾವೆಯನ್ನು ಬ್ಯಾಂಕ್ ಅಥವಾ ಸಂಬಂಧಪಟ್ಟ ಇಲಾಖೆಗೆ ನೀಡದಿದ್ದರೆ ಸರ್ಕಾರ ಪಿಂಚಣಿಯನ್ನು ನಿಲ್ಲಿಸುತ್ತದೆ. ಇದರೊಂದಿಗೆ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಗಾಗಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ನಲ್ಲಿ ಮಾಡಿದ ಬದಲಾವಣೆಗಳಿಂದಲೂ ಈ ಸಮಸ್ಯೆ ಉಂಟಾಗಿದೆ. ಇದನ್ನು ಸರಿಪಡಿಸಲು ತಕ್ಷಣ ನಿಮ್ಮ ಬ್ಯಾಂಕಿಗೆ ಭೇಟಿ ನೀಡಿ KYC ಪೂರ್ಣಗೊಳಿಸಿ ಮತ್ತು ಜೀವಿತ ಪ್ರಮಾಣಪತ್ರವನ್ನು ಸಲ್ಲಿಸಿ. ಹೀಗೆ ಮಾಡಿದರೆ ನಿಮ್ಮ ಬಾಕಿ ಇರುವ ಹಣ ಒಟ್ಟಿಗೆ ಜಮೆಯಾಗುತ್ತದೆ. ವೀಕ್ಷಕರೇ, ಪಿಂಚಣಿ ಪಡೆಯುವ ನಿಮ್ಮ ಗ್ರಾಮದ ಹಿರಿಯರಿಗೆ ಈ ಮಾಹಿತಿಯನ್ನು ತಲುಪಿಸಿ ಅವರ ದಾಖಲೆಗಳನ್ನು ಸರಿಪಡಿಸಲು ಸಹಾಯ ಮಾಡಿ. ಯಾವುದೇ ಮಧ್ಯವರ್ತಿಗಳಿಗೆ ಹಣ ಕೊಡಬೇಡಿ, ಇದು ನೇರವಾಗಿ ನಿಮ್ಮ ಖಾತೆಗೆ ಬರುವ ಹಣ. ಇಂತಹ ನಿಖರ ಮಾಹಿತಿಗಾಗಿ ನಮ್ಮ ಡಿಜಿಟಲ್ ಕನ್ನಡಿಗ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.